ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಡ್ರೈವಿಂಗ್ ಲವರ್ ಮನು. ಇವತ್ತು ನಾವು ಹೋಗ್ತಿರೋ ಜಾಗ ಮಲೆ ಮಹದೇಶ್ವರ ಬೆಟ್ಟ. ಎಲ್ಲರಿಗೂ ಒಳ್ಳೆಯದಾಗಿ ಅಂದ್ಬಿಟ್ಟು ಶಿವರಾತ್ರಿ ಜಾತ್ರೆಗೆ ಹೋಗಿದ್ದಿದ್ದು ನಾವು. ಕಾರಲ್ಲಿ ಹೋಗೋ ಎಕ್ಸ್ಪೀರಿಯೆನ್ಸು ಆಲ್ಮೋಸ್ಟ್ ಅಲ್ಲಿ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಅಂದ್ಕೊತೀನಿ. ನೋಡಿ, ಎಲ್ಲ ಫ್ಯಾಮಿಲಿ ಇದ್ದರು. ನಾನು, ನಮ್ಮಮ್ಮ, ನಮ್ಮಪ್ಪ ಮತ್ತು ನಮ್ಮ ಅಕ್ಕ ಅವರು, ನಮ್ಮ ಚಿಕ್ಕಿಯವರು ಮತ್ತು ನಮ್ಮ ಮಾವ ಇವರು. ನೋಡಿ, ಈ ಥರ ಎಕ್ಸ್ಪೀರಿಯೆನ್ಸ್ ಓವರಾಲ್ ತುಂಬ ಚೆನ್ನಾಗಿರುತ್ತೆ. ಕಂಟೆಂಟ್ ಅಂತೂ ಇನ್ನೂ ಅದ್ಭುತವಾಗಿರುತ್ತೆ. ವೀಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ವೀಡಿಯೋ ನೋಡಿ. ಹಾಯ್ ಗಾಯ್ಸ್, ನಮಸ್ತೆ. ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ನಮ್ಮ ತಾಯಿಯವರು ತುಂಬ ಭಕ್ತಿಯಿಂದ ನಮ್ಮ ಅಂಬಾರಿಗೆ ಪೂಜೆ ಮಾಡ್ತಾಯಿದ್ರು ಫ್ರೆಂಡ್ಸ್. ಯಾಕೆ ಪೂಜೆ ಮಾಡ್ತಿದ್ರು, ಎಲ್ಲೋಯ್ತಾಯಿದ್ವಿ ನಾವು ಅಂತ, ನಾವು ಫ್ಯಾಮಿಲಿ ಟ್ರಿಪ್ ಹೋಗ್ತಿದ್ವಿ. ಎಲ್ಲೋಯ್ತಿದ್ವಿ ಅಂತ ಗೊತ್ತಾಗಬೇಕಂದ್ರೆ ವೀಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ವೀಡಿಯೋ ನೋಡಿ. ಒಳ್ಳೆ ಕಂಟೆಂಟು ಮಿಸ್ ಮಾಡ್ಕೊಂಬೇಡಿ ಫ್ರೆಂಡ್ಸ್, ದಯಮಾಡಿ. ಜಂಗುಮಯ್ಯ ಜಂಗುಮಯ್ಯ ಕೇಳುಮಲೆ ಮಾದಯ್ಯ, ಜಂಗುಮಯ್ಯ ಜಂಗುಮಯ್ಯ ಕೇಳುಮಲೆ ಮಾದಯ್ಯ, ಏಳುಮಲೆ ಕಾಡಲ್ಲಿ ನೀ ಬಂದು ನೆಲೆಸಿರುವೆ ಪಾದಕ್ಕೆ ಶರಣಯ್ಯ. ಅಲ್ಲಿಂದ ಗೈಸ್ ಒಂದು ಅರ್ಕೆ ಇತ್ತು, ನಮ್ಮ ಅಜ್ಜಿಗೆ ಹುಷಾರಾದರೆ ಚಿನ್ನು ತಿರುಳಿಸ್ತೀವಿ ಅಂತ ಅರ್ಕೆನ ತೀರ್ಸೋಕ್ಕೆ ನಾವು ಬಂದಿದ್ವಿ. ನಾನು, ನಮ್ಮಪ್ಪ, ನಮ್ಮಮ್ಮ ಬಂದ್ಬಿಟ್ಟು ಅಲ್ಲಿ ಇಟ್ಕೊಂಡಿದ್ದಾರಲ್ಲ ಫ್ರೆಂಡ್ಸ್, ಅದೇ ಚಿನ್ನು ತಿರುಳಿಸೋಕ್ಕೆ ರೆಡಿ ಆಗಿ ನೋಡಿ ಬನ್ನಿ. ತೇರು ನೋಡು ಮಾದೇವನ ಬಣ್ಣದ ಬುಲಿಯ ನೋಡು, ಸ್ವಾಮಿಯ ಬಣ್ಣದ ಬುಲಿಯ ನೋಡು, ಚಿನ್ನದ ಸರ್ಪನ ನೆರಳಲ್ಲಿ ಮಲಗಿರುವ ಮುದ್ದು ಮಾದೇವನ ನೋಡು. ರಾಜಗೋಪುರ ತೋರಿಸ್ತಾ ಇದ್ದೀನಿ, ತುಂಬ ಇಷ್ಟ ಆಗುತ್ತೆ ನಿಮಗೆ, ಖುಷಿ ಆಗ್ತದೆ. ಮಲೆ, ಜೇನುಮಲೆ, ಗುಂಡುಮಲೆ, ಗಂಜುಮಲೆ, 77 ಮಲೆಯಲ್ಲಿ ನಾಟ್ಯಾಡುವಂಥ ಮುದ್ದು ಮಾಡುವಂಥದಕ್ಕೆ ಉಗೇನ್ರಪ್ಪ, ಉಗೇ ಉಗೇ ಉಗೇ. ಆನುಮಲೆ, ಜೇನುಮಲೆ, ಗುಂಜು ಗುಲಗಂಜಿ ಮಲೆ, 77 ಮಲೆಗಳಲ್ಲೂ ಮಹಾದೇವ. 10 ಮಲೆ, ಸೊತ್ತು ಮಲೆ, ನಾಗ ಕೆಮ್ಮತ್ತಿ ಮಲೆ, 77 ಮಲೆಗಳಲ್ಲೂ ಮಹಾದೇವ. ಮಹಾದೇವ ಅರನ ದೀಕ್ಷಾ ಗುರುವಿ ದೀಕ್ಷಾ ಪಾರ್ವತಿಯೇ, ಹೊಂದಿರುವಂತ ಮುನಿಗಳ ದೀಕ್ಷಾ ಪಾರ್ವತಿಯೇ. ಓಕೆ ಗಾಯ್ಸ್, ಅಲ್ಲಿಂದ ಭಿಕ್ಷೆ ಮಾಡೋಣ ಅಂದ್ಬಿಟ್ಟು ಸಾಲೂರು ಮಠಕ್ಕೆ ಬಂದಿದ್ದೆವು. ಹಂಗೆ ಸಾಲೂರು ಮಠಕ್ಕೆ ಬಂದಿರೋ ಉದ್ದೇಶ ಏನಂದರೆ, ನಮಗೆ ಗುಡ್ಡನ್ನು ಬಿಡಿಸೋರಲ್ಲ, ಇದಕ್ಕೆ ನಾವು ಗುರುಕಾಣಿಕೆ ಕಟ್ಟಬೇಕು. ಇಲ್ಲಿ ಬಂದ್ಬಿಟ್ಟು ಗುರುಕಾಣಿಕೆ ಕಟ್ಬಿಟ್ಟು ಸಾಲೂರು ಮಠದಿಂದ ಭಿಕ್ಷೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಸೀದಾ ಓಡ್ತಾಯಿದ್ದೀವಿ ಫ್ರೆಂಡ್ಸ್. ಸಂಜೆ ಟೈಮ್ ವ್ಯೂ ಮಾತ್ರ ಸೂಪರಾಗಿರುತ್ತೆ ಅಂದ್ಕೊಳ್ಳಿ ಫ್ರೆಂಡ್ಸ್. ಹೆಂಗಿರುತ್ತೆ ಅಂದರೆ ಸ್ವರ್ಗನೇ ಒಂದು ಸೆಕೆಂಡ್ ರಪ್ಪಂತ ಪಾಸ್ ಆಗುತ್ತೆ. ಈ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದರೆ ತುಂಬ ಭಕ್ತಾದಿಗಳಿಗೆ ಒಳ್ಳೆಯದಾಗಿದೆ. ಆಲ್ಮೋಸ್ಟ್ ಆಲ್ ನಮ್ಮನ್ನು ಸೇರಿಸಿ ಹೇಳ್ತಾ ಇರೋದು, ಮಲೆ ಮಹದೇಶ್ವರ ಬೆಟ್ಟಕ್ಕೆ ಒಂದ್ಸರಿ ವಿಸಿಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ನೋಡೋರಿಗೆ ಗೊತ್ತಾಗುತ್ತೆ ವಿಷಯ. ನಮ್ಮ ಚಾಮರಾಜನಗರದಲ್ಲಿ ಬೆಳಗ್ಗೆನೇ ಓಪನ್ ಆಗಿರೋ ಹೋಟ್ಲು ಅಂದರೆ ಕಾಮಧೇನು ಹೋಟ್ಲು. ಇದು ನೋಡೋಕ್ಕೆ ಮನೆ ಥರ ಇದೆ, ಊಟ ಹಂಗೆ ತುಂಬ ಚೆನ್ನಾಗಿರುತ್ತೆ. ಹೋಗಿ ಇಲ್ಲಿ ವಿಸಿಟ್ ಮಾಡಿ. ಈ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ತಿರು ಇರುತ್ತಲ್ಲ, ತಿರುಲಿ ಕಟ್ ಮಾಡಬೇಕಾದ್ರೆ ಎಲ್ಲ ಕೇರ್ಫುಲ್ಲಾಗಿ ಕಟ್ ಮಾಡಿ. ಯಾಕಂತಂದರೆ ಅಷ್ಟು ಈಸಿ ಅಲ್ಲ ಗಾಡಿ ಓಡಿಸೋದಲ್ಲಿ, ತುಂಬ ಕಷ್ಟ ಇರುತ್ತೆ ಅಂದ್ಕೊಳ್ಳಿ. ತುಂಬ ಬಸ್ಗಳು ಈ ಜಾತ್ರೆ ಟೈಮಲ್ಲಂತೂ ಅಲ್ಲಿ ಓಡಿಸೋಕ್ಕೆ ಆಗೋಲ್ಲ. ನಾವು ಕಷ್ಟ ಬಿದ್ದು ಓಡಿಸಿರೋದು ಗಾಡಿನ. ಬಟ್ ನಾವು ಎಕ್ಸ್ಪೀರಿಯೆನ್ಸ್ ಸ್ವಲ್ಪ ಕಡಿಮೆ ಆದ್ರೂ ನಾವು ತಕ್ಕ ಮಟ್ಟಿಗೆ ಓಡಿಸಿದ್ವಿ. ಕೇರ್ಫುಲ್ಲಾಗಿರಿ ಅಷ್ಟೇ ಗಾಯ್ಸ್. ನೋವಿದೆ,
ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ, ನಾನು ಯಾರಿಗೆ ತಪ್ಪು. ನಾವಿಷ್ಟೊಂದು ನೀಟಾಗಿ ಕ್ಲೀನ್ ಆಗಿ ಡಿಗ್ನಿಫೈಡ್ ಆಗಿ ಡ್ರೆಸ್ ಹಾಕೊಂಡು ನಾವು ಬರೋದು, ಇನ್ನ ಮಕ್ಕಳು ಬೆಳಗವ್ರೆ ಅಂತ ಹಳೆ ಬಟ್ಟೆ ಹಾಕೊಂಡ್ ಟಿಕಾಯಿಸ್ಕೊಂಡು ಹೋಗ್ಬಿಡೋದು. ಇರೋ ಒಬ್ಬ ಹಲ್ಕ ನನ್ನ ಮಗ. ಓಕೆ ಗಾಯ್ಸ್, ನೋಡಿ ಎಷ್ಟು ಜನಗಳಂತೂ ಮೇಲ್ಮೇಲೆ ಬೀಳ್ತವ್ರೆ, ನಿಂತ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಆ ಥರ ಆಗ್ಬಿಟ್ಟಿದೆ ಈ ಸಿಚುವೇಷನಲ್ಲಿ. ಓಕೆ ಗೈಸ್, ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ತುಂಬ ವೀಡಿಯೋ ನೋಡಿದ್ರೆ ಆಲ್ಮೋಸ್ಟ್ ಅಲ್ಲೂ ನಾನು ಕೈಲಾದಷ್ಟು ವೀಡಿಯೋ ಮಾಡಬೇಕು ಅಂತ ಪ್ರಯತ್ನ ಪಡ್ತಾಯಿದ್ದೀನಿ. ನನ್ನ ಒಂದು ಈ ಕಂಟೆಂಟು ನಿಮಗೆ ಇಷ್ಟ ಆದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜಾಸ್ತಿ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು, ಯಾಕಂದರೆ ನಾನು ನಿಮಗೋಸ್ಕರನೇ ವೀಡಿಯೋ ಮಾಡ್ತಿರೋದು, ನೀವು ನೋಡಲಿ ಅಂತ. ಹೊಸ ಕಾಲ ಇವ್ರನ್ನೂ ಕಂಟೆಂಟ್ನು ಬೆಳೆಸಿ ಉಳಿಸಿ ಮತ್ತು ಈ ಮಾದಪ್ಪನ ಆಶೀರ್ವಾದ ಪಡ್ಕೊಂಡು ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ಬಾಯ್ ಗೈಸ್, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.